ನಮಸ್ಕಾರ ಸ್ನೇಹಿತರೆ, ಪಿಂಚಣಿದಾರರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಸಿಗುತ್ತೆ. ಇದೇ ಮಾರ್ಚ್ 15ರ ಒಳಗಾಗಿ ಕಡ್ಡಾಯವಾಗಿ ಇದನ್ನ ಮಾಡಿ ಮತ್ತು ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿಯನ್ನ ನಿಮ್ಮದಾಗಿಸಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಪಡೆಯುತ್ತಿರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಮತ್ತು ಜನಸಾಮಾನ್ಯರಿಗೂ ಕೂಡ ಈ ಒಂದು ಪಿಂಚಣಿ ಹಣ ಸಿಗುತ್ತೆ ಮತ್ತು ಕಟ್ಟಡ ಕಾರ್ಮಿಕರಿಗೂ ಕೂಡ ಈ ಒಂದು ಪಿಂಚಣಿ ಹಣ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಈ ಪಿಂಚಣಿ ಹಣ ಸಿಗುತ್ತೆ. 3,000 ರೂಪಾಯಿ ಹಣ ಪಿಂಚಣಿ ಅಂದ್ರೆ 3,000 ರೂಪಾಯಿ ಒಂದು ಇಲಾಖೆಯಿಂದ ಮತ್ತೆ 3,000 ರೂಪಾಯಿ ಇನ್ನೊಂದು ಇಲಾಖೆಯಿಂದ, ಟೋಟಲ್ ಆಗಿ 2 ಇಲಾಖೆಯಿಂದ 6,000 ರೂಪಾಯಿ ಪಿಂಚಣಿ ಹಣವನ್ನ ಪ್ರತಿ ತಿಂಗಳು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವೀಕ್ಷಕರೇ ನೋಡಿ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ವೀಕ್ಷಕರೇ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ವಿಡಿಯೋ ಇಷ್ಟ ಆದವರು ಖಂಡಿತ ಲೈಕ್ ಅನ್ನು ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ ಹಿರಿಯ ನಾಗರಿಕರು ಆಗಲಿ, ಕಟ್ಟಡ ಕಾರ್ಮಿಕರು ಆಗಲಿ ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರು ಆಗಲಿ ಮತ್ತು ಅಂಗವಿಕಲರು ಆಗಲಿ ಹಾಗೂ ಸರ್ಕಾರದಿಂದ ಇಲ್ಲಿ ಪಿಂಚಣಿಯನ್ನ ಬಯಸುವವರು ಅಂದ್ರೆ ಜನಸಾಮಾನ್ಯರು, ಅವರಿಗೂ ಕೂಡ ಈ ಒಂದು ಅಪ್ಡೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಬರೋಬ್ಬರಿ 3,000 ರೂಪಾಯಿ ಹಣ ಒಂದು ಇಲಾಖೆಯಿಂದ ಮತ್ತೆ 3,000 ರೂಪಾಯಿ ಹಣ ಇನ್ನೊಂದು ಇಲಾಖೆಯಿಂದ, ಟೋಟಲ್ ಆಗಿ 6,000 ರೂಪಾಯಿ ತನಕ ಪಿಂಚಣಿ ಹಣ ನಿಮಗೆ ಸಿಗುತ್ತೆ. ಬನ್ನಿ ಈ ಒಂದು ಚಿಕ್ಕ ಕೆಲಸವನ್ನ ಮಾಡಿ ಈ ಒಂದು ಪಿಂಚಣಿಯನ್ನು ನಿಮ್ಮದಾಗಿಸಿಕೊಳ್ಳಿ ಸರ್ಕಾರದಿಂದ. ಎಲ್ಲ ಇವತ್ತಿನ ಅಪ್ಡೇಟ್ ಅನ್ನು ನೋಡ್ತಾ ಹೋಗೋಣ. ಇದ್ರ ಜೊತೆ ಅಂದರೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವೆಯರಿಗೆ ಬಂದಿರುವಂತಹ ಮೊದಲನೆಯ ಅಪ್ಡೇಟ್ ಏನು ಅಂತ ನೋಡಿ. ಮತ್ತೆ ನೆಕ್ಸ್ಟ್ ಈ ಒಂದು ಹಣವನ್ನು ಹೇಗೆ ಪಡ್ಕೊಳ್ಬಹುದು ಎಂಬುದನ್ನು ತಿಳಿಸಿಕೊಡ್ತಾನೆ. ಆ ಒಂದು ಉದ್ದೇಶದಿಂದ ಈ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಸ್ಕಿಪ್ ಮಾಡಬೇಡಿ. ಕೇವಲ 7 ರಿಂದ 8 ನಿಮಿಷದ ವಿಡಿಯೋ ಅಷ್ಟೇ ಆಗುತ್ತೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ನೋಡ್ತಿದ್ದಾವೆ ಸರ್ಕಾರದಿಂದ ಈ ಒಂದು ಪಿಂಚಣಿ ಅಂದರೆ 2026ರಲ್ಲಿ ಇಲ್ಲಿ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಹಾಗೆ ಡಿಸ್ಟ್ರಿಕ್ಟ್ ವೈಸ್ ಪಿಂಚಣಿ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡ್ತಾನೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ನೋಡಿ, ಇವತ್ತಿನ ಈ ವಿಶೇಷ ಸುದ್ದಿಯಲ್ಲಿ ಕರ್ನಾಟಕ ಸರ್ಕಾರದಿಂದ ಬಂದಿರುವ ಪಿಂಚಣಿ ಸಂಬಂಧಿತ ಮಹತ್ವದ ಹೊಸ ಅಪ್ಡೇಟ್ಗಳು ಕೂಡ ಹೇಳ್ತವೆ. ಹಾಗೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಮತ್ತು ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರು ಹಾಗೂ ಜನಸಾಮಾನ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಅಪ್ಡೇಟ್ ಆಗಿರ್ತವೆ. ಆ ಒಂದು ಉದ್ದೇಶದಿಂದ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿರ್ತಾವಲ್ಲ, ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಸಂಬಂಧಪಟ್ಟಂತಹ ಸ್ನೇಹಿತರಿಗೆ ಶೇರ್ ಮಾಡಿ. ಈ ತಿಂಗಳ ಪಿಂಚಣಿ ಹಣ ಹೆಚ್ಚಳವಾದ ಮಾಹಿತಿ ಏನು ಮತ್ತು ಜಿಲ್ಲಾವಾರಿ ಪಿಂಚಣಿ ಹಣ ಜಮೆ ಸ್ಥಿತಿ ಎಲ್ಲವನ್ನು ಕ್ರಮವಾಗಿ ವಿವರವಾಗಿ ತಿಳಿಸಿಕೊಡ್ತೀವಿ. ಈ ಸುದ್ದಿ ನಿಮ್ಮ ಕುಟುಂಬದ ಯಾರಿಗಾದರೂ ಉಪಯೋಗವಾಗಬಹುದು, ಆದ್ದರಿಂದ ಕೊನೆಯವರೆಗೂ ಕೂಡ ಗಮನದಿಂದ ನೋಡ್ತಾ ಹೋಗಿ. ನೋಡಿ, ಇಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಪಿಂಚಣಿ ಯೋಜನೆಗಳಿಗೆ ಹೊಸ ಚಲನೆಯನ್ನ ಹೊರಡಿಸಲಾಗಿದೆ ಮತ್ತು ಹಿರಿಯ ನಾಗರಿಕರು, ಅಂಗವಿಕಲರು, ವಿಧವಾ ವೇತನದಲ್ಲಿ ಹಣ ಹೆಚ್ಚಳದ ಚರ್ಚೆ ಆಗಿದೆ ಮತ್ತು ಈ ತಿಂಗಳ ಪಿಂಚಣಿ ಹಣ ಜಮೆ ಪ್ರಕ್ರಿಯೆ ಆರಂಭವಾಗಿದೆ ಮತ್ತು ಜಿಲ್ಲಾವಾರು ಪಿಂಚಣಿ ಹಣ ಜಮೆ ಮಾಹಿತಿ ಬಗ್ಗೆನೂ ಕೂಡ ಮಹತ್ವದ ಅಪ್ಡೇಟ್ ಬಂದಿದೆ ಮತ್ತು ಹೊಸ ಪಿಂಚಣಿ ನೋಂದಣಿ ಅಭಿಯಾನ ಪ್ರಾರಂಭವಾಗಿದೆ. ಸಾರ್ವಜನಿಕರಿಗೆ ಮಹತ್ವದ ಸೂಚನೆಯನ್ನು ಕೊಡಲಾಗಿದೆ ಹಾಗೂ ಸರ್ಕಾರದಿಂದ 3,000 ರೂಪಾಯಿ ಹಣ ಮತ್ತೆ ಇನ್ನೊಂದು ಇಲಾಖೆಯಿಂದ 3,000 ರೂಪಾಯಿ ಹಣ ಸಿಗುತ್ತೆ. ಅದು ಹೇಗೆ ಎಲ್ಲವನ್ನು ಕೂಡ ತಿಳಿಸಿಕೊಡ್ತಾನೆ. ನೋಡಿ, ಮೊದಲನೆಯದಾಗಿ ಹಿರಿಯ ನಾಗರಿಕರಿಗೆ ನೋಡಿ, ಇವತ್ತಿನ ಅಪ್ಡೇಟ್ ಏನಂತಂದ್ರೆ, ಮೊದಲು ಹಿರಿಯ ನಾಗರಿಕರ ಪಿಂಚಣಿ ಬಗ್ಗೆ ಕರ್ನಾಟಕ ಸರ್ಕಾರದ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯ ಅಡಿಯಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡಲಾಗುತ್ತಿದೆ. ಇತ್ತೀಚಿನ ಮಾಹಿತಿಯ ಪ್ರಕಾರ ಸರ್ಕಾರ ಪಿಂಚಣಿ ವಿತರಣೆಯನ್ನ ತ್ವರಿತಗೊಳಿಸುವ ಸೂಚನೆಯನ್ನ ನೀಡಲಾಗಿದೆ. ಇದರಲ್ಲಿ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ಜಮೆ ಮತ್ತು ಆಧಾರ್ ಲಿಂಕ್ ಕಡ್ಡಾಯ ಹಾಗೂ ಡಿಬಿಟಿ ಮೂಲಕ ಪಾವತಿ. ಹಿರಿಯ ನಾಗರಿಕರಿಗೆ ಈ ತಿಂಗಳ ಪಿಂಚಣಿ ಹಂತ ಹಂತವಾಗಿ ಜಮೆ ಆಗುತ್ತಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಇವತ್ತಿನ ಫ್ರೆಶ್ ಅಪ್ಡೇಟ್ ಆಗಿರುತ್ತೆ ಹಿರಿಯ ನಾಗರಿಕರಿಗೆ. ಮತ್ತು ಅಂಗವಿಕಲರಿಗೆ ಇವತ್ತಿನ ಅಪ್ಡೇಟ್ ಏನಂತಂದ್ರೆ, ಇದೀಗ ಅಂಗವಿಕಲರ ಪಿಂಚಣಿ ಬಗ್ಗೆ ನೋಡೋಣ. ಅಂಗವಿಕಲರ ಸರ್ಕಾರ ನೀಡುವ ಪಿಂಚಣಿ ಸಾಮಾಜಿಕ ಭದ್ರತೆಯನ್ನ ಅತ್ಯಂತ ಮುಖ್ಯ ಯೋಜನೆಗಳಲ್ಲಿ ಒಂದು. ಸರ್ಕಾರದ ಮಟ್ಟದಲ್ಲಿ ಅಂಗವಿಕಲರ ಪಿಂಚಣಿಯನ್ನ ಸಮಯಕ್ಕೆ ಸರಿಯಾಗಿ ಜಮೆ ಮಾಡಬೇಕು ಎಂಬ ಸ್ಪಷ್ಟ ಸೂಚನೆ ಇದೆ ಮತ್ತು 40%ಗಿಂತ ಹೆಚ್ಚು ಅಂಗವೈಕಲ್ಯತೆ ಇರುವವರಿಗೆ ಪಿಂಚಣಿ ಹೆಚ್ಚಿಗೆ ಸಿಗ್ತಾ ಇದೆ ಇನ್ಮೇಲೆ ಅನ್ನುವಂತಹ ಮಾಹಿತಿಗಳು ಕೂಡ ಒಳ ಚರ್ಚೆಯಲ್ಲಿದ್ದಾವೆ. ಮತ್ತು ಗಂಭೀರ ಅಂಗವಿಕಲರಿಗೆ ಹೆಚ್ಚುವರಿ ಸಹಾಯ ಅಂದ್ರೆ ಇವಾಗ 75%ಗಿಂತ ಜಾಸ್ತಿ ಅಂಗವೈಕಲ್ಯತೆ ಇದ್ರೆ ಹೆಚ್ಚುವರಿ ಧನ ಸಹಾಯ ಆಗಲಿದೆ ಅಂತ ಹೇಳಲಾಗಿದೆ. ಮತ್ತು ವೈದ್ಯಕೀಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ನಿಮ್ಮ ಹತ್ರ ಇದ್ರೆ ಮಾತ್ರ ಇದು ಸಿಗುತ್ತೆ. ಈ ತಿಂಗಳ ಪಿಂಚಣಿ ಹಣ ಬಹುತೇಕ ಜಿಲ್ಲೆಗಳಲ್ಲಿ ಬ್ಯಾಂಕ್ ಪ್ರಕ್ರಿಯೆ ಹಂತದಲ್ಲಿದೆ ಮತ್ತು ಕಳೆದ ಒಂದು ವಾರದಿಂದಲೂ ಕೂಡ ಪಿಂಚಣಿಯ ಮೊತ್ತ ಅಂದ್ರೆ ಅಂಗವಿಕಲರ ಪೆನ್ಷನ್ ಮೊತ್ತ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರ್ತಾ ಇದೆ. ಯಾರಿಗೆ ಬಂದಿಲ್ಲ ಅವರು ಮಾತ್ರ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಯಾರಿಗೆ ಬಂದಿದೆ ಅವರು ಬಂದಿದೆ ಅಂತನಾದ್ರೂ ಕಾಮೆಂಟ್ ನಲ್ಲಿ ಹಾಕಿ. ಇವಾಗ ಬನ್ನಿ, ವಿಧವಾ ವೇತನ ವೀಕ್ಷಕರೇ, ಮಹಿಳೆಯರಿಗೆ ಮಹತ್ವದ ಮಾಹಿತಿ ಇದಾಗಿರುತ್ತೆ. ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗಳನ್ನು ತಿಳಿಸುವಂತಹ
ಇನ್ಫಾರ್ಮೇಷನ್ ಇವಾಗ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ವಿಡಿಯೋನ ಆದಷ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ನೋಡಿ, ಇದೀಗ ವಿಧವಾ ವೇತನದ ಬಗ್ಗೆ ಮಾಹಿತಿ ಇದಾಗಿರುತ್ತೆ. ವಿಧವಾ ಮಹಿಳೆಯರಿಗೆ ನೀಡುವ ಪಿಂಚಣಿ ಸರ್ಕಾರದ ಪ್ರಮುಖ ಮಹಿಳಾ ಕಲ್ಯಾಣ ಯೋಜನೆ ಇದಾಗಿದೆ. ಮತ್ತು ಇತ್ತೀಚಿನ ಅಪ್ಡೇಟ್ ಪ್ರಕಾರ, ಅಂದ್ರೆ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಈ ತಿಂಗಳ ಹಣ ಜಮೆ ಪ್ರಕ್ರಿಯೆಯಲ್ಲಿ ಇದೆ. ಅಂದ್ರೆ ಕಳೆದ 15 ದಿನದಂದು ನಿಮ್ಮ ಪಿಂಚಣಿ ಹಣ ಬರ್ತಾ ಇದೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಟಕ್ ಆಗ್ತಾ ಇದೆ. ನಿನ್ನೆ ಬಂದ್ರೆ ಮೊನ್ನೆ ಬರೋದಿಲ್ಲ, ಮೊನ್ನೆ ಬಂದ್ರೆ ನಿನ್ನೆ ಬರೋದಿಲ್ಲ, ಮತ್ತು ಇವತ್ತು ಬಂದ್ರೆ ನಾಳೆ ಬರೋದಿಲ್ಲ. ಈ ರೀತಿಯಾಗಿ ಕಳೆದ 15 ದಿನಗಳಿಂದಲೂ ಕೂಡ ಈ ಒಂದು ಪ್ರೊಸೆಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ನಿಮ್ಮ ಒಂದು ಹಣ ಈ ತಿಂಗಳ ಒಳಗಾಗಿ ಈ ಪಿಂಚಣಿಯ ಮೊತ್ತ ಎಲ್ಲವೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗುತ್ತೆ. ಇತ್ತೀಚಿನ ಅಪ್ಡೇಟ್ ಪ್ರಕಾರ ವಿಧವಾ ವೇತನ ಪಡೆಯುತ್ತಿರುವ ಮಹಿಳೆಯರಿಗೆ ಇಲ್ಲಿ ಪಿಂಚಣಿಯ ಮೊತ್ತ ಹೆಚ್ಚಳಗೆ ಆಗುವಂತಹ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಒಂದು ಪಿಂಚಣಿ ಮೊತ್ತ ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ಬ್ಯಾಂಕ್ ಖಾತೆ ಸಕ್ರಿಯ ಇರಬೇಕು, ಅಂದರೆ ನಿಮ್ಮ ಬ್ಯಾಂಕ್ ಖಾತೆ ಆಕ್ಟಿವ್ ಆಗಿರಬೇಕು. ಹಾಗೆ ಎರಡನೆಯದಾಗಿ ಆಧಾರ್ ಬ್ಯಾಂಕ್ ಲಿಂಕ್ ಕಡ್ಡಾಯವಾಗಿರಬೇಕು. ಮತ್ತು ಮೂರನೆಯದಾಗಿ ವಾರ್ಷಿಕವಾಗಿ ಜೀವಿತ ಪ್ರಮಾಣ ಪತ್ರ ಅಪ್ಡೇಟ್ ಅಗತ್ಯವಾಗಿರುತ್ತೆ. ಅಂದರೆ ಲೈಫ್ ಸರ್ಟಿಫಿಕೇಟ್ ವಾರ್ಷಿಕದ ಒಂದು ಅಗತ್ಯವಾಗಿರುತ್ತೆ ಅಂತ ಹೇಳಲಾಗಿದೆ. ಹಣ ಜಮೆ ಆಗದೇ ಇದ್ದರೆ ನೋಡಿ, ಇದೆಲ್ಲರಿಗೂ ಕೂಡ ಹಣ ನಿಮಗೆ ಬಂದಿಲ್ಲಪ್ಪ, ಪಿಂಚಣಿ ಕಳೆದ 2 ರಿಂದ 3 ತಿಂಗಳಾದರೂ ಪಿಂಚಣಿ ಹಣ ಬಂದಿಲ್ಲ ಅಂತಂದರೆ ಗ್ರಾಮ ಪಂಚಾಯತ್ ಅಥವಾ ಸೇವಾ ಕೇಂದ್ರ ಸಂಪರ್ಕಿಸುವಂತೆ ಸರ್ಕಾರ ಸೂಚಿಸಿದೆ. ನೋಡಿ, ಒಂದೇ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತಂದ್ರೆ ನೀವು ನಿರೀಕ್ಷೆ ಮಾಡಿ, ಅಂದ್ರೆ ತಾಳ್ಮೆಯಿಂದ ಇರಿರಿ. ಆದರೆ 2 ತಿಂಗಳ ಪಿಂಚಣಿ ಹಣನೂ ಕೂಡ ಇನ್ನೂ ಬಂದಿಲ್ಲ ಅಂತಂದ್ರೆ ತಾಳ್ಮೆಯಿಂದ ಇರಬೇಡಿ. ಹತ್ತಿರದಲ್ಲಿ ಇರುವಂತಹ ಗ್ರಾಮ ಪಂಚಾಯತ್ ಅಥವಾ ಸೇವಾ ಕೇಂದ್ರಕ್ಕೆ ಸಂಪರ್ಕಿಸುವಂತೆ ಸರ್ಕಾರ ಸೂಚಿಸಲಾಗಿದೆ. ನೋಡಿ, ಇವಾಗ ಬನ್ನಿ ಈ 3,000 ರೂಪಾಯಿ ಹಣದ ಬಗ್ಗೆ ಅಪ್ಡೇಟ್. ಪ್ರತಿ ತಿಂಗಳು ಕೂಡ 3,000 ರೂಪಾಯಿ ಮತ್ತು 3,000 ರೂಪಾಯಿ ಹಣವನ್ನು ನಿಮ್ಮದಾಗಿಸ್ಕೊಳ್ಬಹುದು. ಹೇಗೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ. ಹಾಗೆ ಇಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಇವಾಗ ಹಿರಿಯರಿಗೆ ಆಗಲಿ, ಅಂಗವಿಕಲರಿಗೆ ಆಗಲಿ, ಮತ್ತು ವಿಧವಾ ವೇತನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಆಗಲಿ, ಮತ್ತು ಇಲ್ಲಿ ಒಬ್ಬ ಮಹಿಳೆಯರಿಗೆ ಪಿಂಚಣಿ ಸಿಗುತ್ತೆ ಅಲ್ಲ, ಸಿಂಗಲ್ ವುಮೆನ್ಸ್ಗೆ ಪಿಂಚಣಿ ಸಿಗುತ್ತಲ್ಲ, ಅವ್ರಿಗೂ ಕೂಡ ಇಲ್ಲಿ ಅಪ್ಡೇಟ್ ಬಂದಿದೆ. ಏನಂತಂದ್ರೆ ಜಿಲ್ಲಾವಾರು, ಅಂದ್ರೆ ಜಿಲ್ಲಾವಾರು ಪಿಂಚಣಿ ಜಮೆ ಸ್ಥಿತಿಯನ್ನು ಕೊಡಲಾಗಿದೆ. ಇದೀಗ ಜಿಲ್ಲಾವಾರು ಪಿಂಚಣಿ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ಈ ಜಿಲ್ಲೆಗಳಲ್ಲಿ ಪಿಂಚಣಿ ಹಣ ಹಂತ ಹಂತವಾಗಿ ಜಮೆ ಆಗುತ್ತಿದೆ. ಅದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಮೈಸೂರು, ಮಂಡ್ಯ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಬೆಳಗಾವಿ, ವಿಜಯಪುರ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ರಾಯಚೂರು ಇವಿಷ್ಟು ಜಿಲ್ಲೆಗಳಿಗೆ. ನೋಡಿ, ಬೆಂಗಳೂರು 1, ಬೆಂಗಳೂರು ಗ್ರಾಮಾಂತರ 2, ಮೈಸೂರು 3, ಮಂಡ್ಯ 4, ತುಮಕೂರು 5, ದಾವಣಗೆರೆ 6, ಶಿವಮೊಗ್ಗ 7, ಹಾಸನ 8, ಚಿಕ್ಕಮಗಳೂರು 9, ಬೆಳಗಾವಿ 10, ವಿಜಯಪುರ 11, ಬಳ್ಳಾರಿ 12, ಕೊಪ್ಪಳ 13, ಕಲಬುರಗಿ 14, ರಾಯಚೂರು 15. ಈ 15 ಜಿಲ್ಲೆಗಳಿಗೆ ಆಲ್ರೆಡಿ ಹಂತ ಹಂತವಾಗಿ ಜಮೆ ಆಗ್ತಾ ಇದೆ. ಮತ್ತು ಕೆಲವು ಜಿಲ್ಲೆಗಳಲ್ಲಿ ಬ್ಯಾಂಕ್ ತಾಂತ್ರಿಕ ಪ್ರಕ್ರಿಯೆ ಕಾರಣ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ ಅಂತ ಮಾಹಿತಿ ಲಭ್ಯವಾಗಿದೆ. ಇವಾಗ ಬನ್ನಿ ವೀಕ್ಷಕರೇ, ಹೇಗೆ ನಿಮಗೆ 3,000 ರೂಪಾಯಿ ಹಣ ಸಿಗುತ್ತೆ ಅಂತ ತಿಳಿಸಿಕೊಡ್ತಾನೆ. ನೋಡಿ, ಇದೀಗ ಕಟ್ಟಡ ಕಾರ್ಮಿಕರ ಪಿಂಚಣಿ ಬಗ್ಗೆ ದೊಡ್ಡ ಸುದ್ದಿ ಇದಾಗಿರುತ್ತೆ. ಏನಂತಂದ್ರೆ ಇಲ್ಲಿ ಆರ್ಗನೈಸೇಷನ್ ಬಂದ್ಬಿಟ್ಟು ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತ ಇದನ್ನ ಹೇಳ್ತೇವೆ. ಇದನ್ನ ಕನ್ಸ್ಟ್ರಕ್ಷನ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಕರ್ನಾಟಕ ಅಂತಾನೂ ಕೂಡ ಹೇಳ್ತೇವೆ. ಈ ಅಡಿಯಲ್ಲಿ ನೋಂದಾಯಿತ ಕಾರ್ಮಿಕರಿಗೆ ಮಾಸಿಕವಾಗಿ 3,000 ರೂಪಾಯಿ ಪಿಂಚಣಿ ಲಭ್ಯವಾಗುತ್ತೆ. ಸರ್ಕಾರ ಕಟ್ಟಡ ಕಾರ್ಮಿಕರ ಪಿಂಚಣಿ ಯೋಜನೆಗೆ ಹೊಸ ಆದ್ಯತೆಯನ್ನ ನೀಡಲಾಗುತ್ತಿದೆ. ಮತ್ತು 60 ವರ್ಷ ಮೇಲ್ಪಟ್ಟ ಕಾರ್ಮಿಕರಿಗೆ ಪಿಂಚಣಿ ಸಿಗುತ್ತೆ. ಮತ್ತು ನೋಂದಣಿ ನವೀಕರಣ ಕಡ್ಡಾಯವಾಗಿರುತ್ತೆ. ಕಾರ್ಮಿಕ ಗುರುತಿನ ಚೀಟಿ ಅಗತ್ಯವಿರಬೇಕು. ಇವಿಷ್ಟಿದ್ರೆ ನಿಮಗೆ 3,000 ರೂಪಾಯಿ ಹಣ ಸಿಗುತ್ತೆ. ಮತ್ತು ಈ ತಿಂಗಳ ಪಿಂಚಣಿ ಹಣ ಹಲವು ಜಿಲ್ಲೆಗಳಲ್ಲಿ ಬಿಡುಗಡೆಯಾಗಿದೆ ಎಂಬ ಮಾಹಿತಿ ಕೂಡ ಬಂದಿದೆ. ಹಾಗೆ ಇನ್ನು 3,000 ರೂಪಾಯಿ ಹಣ ಇದೆಲ್ಲರಿಗೂ ಕೂಡ ಸಿಗುತ್ತೆ, ಜನಸಾಮಾನ್ಯರಿಗೆಲ್ಲರಿಗೂ ಕೂಡ ಸಿಗುತ್ತೆ. ಹೇಗೆ ಪಡ್ಕೊಳ್ಳೋದು ಅಂತ ತಿಳಿಸಿಕೊಡ್ತೇನೆ. ನೋಡಿ, ಈ ಒಂದು ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ. ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ವಿಡಿಯೋ ಮುಗಿಯುವಂತಹ ಟೈಮ್ ಬಂತು. ನೋಡಿ, ಇದು ಜನಸಾಮಾನ್ಯರಿಗೆ ಸಿಗುವಂತಹ ಪಿಂಚಣಿ ಆಗಿರುತ್ತೆ. ಸ್ಪೆಷಲ್ ಕ್ಯಾಂಪೇನ್ ಅಂತಾನೆ ಹೇಳ್ಬೋದು. ನೋಡಿ, ಕೇವಲ ಇಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಪಿಂಚಣಿ ಸಿಗುತ್ತೆ. ಇದೀಗ ಬಹಳ ಮುಖ್ಯವಾದ ಅಪ್ಡೇಟ್ ಇದಾಗಿರುತ್ತೆ. ಸರ್ಕಾರದಿಂದ ವಿಶೇಷ ಪಿಂಚಣಿ ನೋಂದಣಿ ಅಭಿಯಾನ ನಡೆಯುತ್ತಿದೆ. ಕೇವಲ 55 ಪಾವತಿಸಿ 60 ವರ್ಷ ನಂತರ 3,000 ರೂಪಾಯಿ ಮಾಸಿಕ ಪಿಂಚಣಿ ಗ್ಯಾರಂಟಿಯಾಗಿ ಸಿಗುತ್ತೆ ಅಂತ ಹೇಳಲಾಗಿದೆ. ಅಸಂಘಟಿತ ಕಾರ್ಮಿಕರಿಗೆ, ಸ್ವ ಉದ್ಯೋಗಿಗಳಿಗೆ, ದಿನಗೂಲಿ ಕಾರ್ಮಿಕರಿಗೆ ಇದು ಸಿಗುತ್ತೆ. ಮತ್ತು ಎಲ್ಲ ಜನಸಾಮಾನ್ಯರಿಗೂ ಕೂಡ ಸಿಗುತ್ತೆ. ವಯಸ್ಸು 18 ರಿಂದ 40 ವರ್ಷದೊಳಗಿರಬೇಕು ಈ ಒಂದು ಜನಸಾಮಾನ್ಯರಿಗೆ ಸಿಗುವಂತಹ ಪಿಂಚಣಿ. ನೋಂದಣಿ ಬಂದ್ಬಿಟ್ಟು ಸೇವಾ ಕೇಂದ್ರದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು, ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮಧ್ಯವರ್ತಿಗಳಿಗೆ ಹಣ ಕೊಡಬೇಡಿ ಎಂದು ಸರ್ಕಾರ ಎಚ್ಚರಿಕೆಯನ್ನ ಕೊಡಲಾಗಿದೆ. ವೀಕ್ಷಕರೇ, ನೋಡಿ, ಇಲ್ಲಿ ಎಲ್ಲಾ ಪೆನ್ಷನ್ ಹೋಲ್ಡರ್ಸ್ಗೆ ಕೊನೆಯ ಅಪ್ಡೇಟ್ ಅನ್ನು ಕೊಡಲಾಗಿದೆ. ಸರ್ಕಾರದಿಂದ ಸಾರ್ವಜನಿಕರಿಗೆ ಸೂಚನೆಯನ್ನ ಕೊಡಲಾಗಿದೆ. ತಪ್ಪು ಮಾಹಿತಿಯನ್ನು ನಂಬಬೇಡಿ, ಯಾರಿಗೂ ಕಮಿಷನ್ ಕೊಡಬೇಡಿ, ನಿಮ್ಮ ಹಣ ನಿಮಗೆ ಬಂದೇ ಬರುತ್ತೆ. ಆಧಾರ್ ಬ್ಯಾಂಕ್ ಲಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿ, ಖಾತೆ ಸಕ್ರಿಯವಾಗಿರಲಿ. ಮತ್ತು ಪಿಂಚಣಿ ಹಣ ಬರೆದಿದ್ದರೆ ಗ್ರಾಮ ಪಂಚಾಯತ್ ಅಥವಾ ತಾಲೂಕು ಕಚೇರಿಗೆ ಸಂಪರ್ಕಿಸಿ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋ ಅಪ್ಡೇಟ್ ಆಗಿತ್ತು. ಇವತ್ತಿನ ಕರ್ನಾಟಕ ಸರ್ಕಾರದ ಪಿಂಚಣಿ ಸಂಬಂಧಿತ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಪ್ಡೇಟ್ ಹಾಗೂ ಬಿಟೆಕ್ ಬಿರೇಶ್ ಯೂಟ್ಯೂಬ್ ಚಾನೆಲ್ನ ಈ ಅಪ್ಡೇಟ್ಗಳಿಗೋಸ್ಕರ ಡೈಲಿ ಸ್ಟೈ ಕನೆಕ್ಟೆಡ್ ಅಂಡ್ ಎಕ್ಸ್ಪ್ಲೋರ್ ಮೋರ್ ಆಗಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಹತ್ವದ ಅಪ್ಡೇಟ್ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಕರ್ನಾಟಕ.